ಶ್ರೀ ಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಶ್ರೀನಿವಾಸ ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾವು ಧ್ಯಾನ ಪ್ರಕ್ರಿಯಾ ಸಂಧಿ ಸಾರವನ್ನು ಸಂಕ್ಷಿಪ್ತದಲ್ಲಿ ಅರ್ಥವನ್ನು ನೋಡ್ತಾ ಇದ್ದೀವಿ. ವಿಷಯ ಯಾವುದು ಬಿಟ್ಟಿಲ್ಲ, ಆದರೆ ಎಲ್ಲ ಸಂಕ್ಷಿಪ್ತದಲ್ಲಿ ಹೇಳ್ತಾ ಇದ್ದೀನಿ. ಇದಂದರೆ ಪಾರಾಯಣ ಮಾಡುವಾಗ ನಮಗೆ ಅನುಕೂಲ ಆಗಬೇಕು ಅಂತ. ಇನ್ನು 7ನೇ ನುಡಿ, ಸುರುಚಿ ರುಚಿರ ಸುಗಂಧ ಶುಚಿ ಎಂದು ಅರಿತಿಹನು ಷಡ್ರಸಗಳು 12 ರೂಪದಲ್ಲಿಪ್ಪ ಶ್ರೀ ಭೂ ದುರ್ಗೆಯರ ಸಹಿತ. ಅಂದರೆ ಇಲ್ಲಿ ಏನು ಸುರುಚಿ ಅಂತಂದ್ರೆ ಏನು, ಈ ತಿನ್ನೋ ಪದಾರ್ಥದ ಬಗ್ಗೆ ಹೇಳ್ತಾ ಇದ್ದಾರೆ. ನಾವು ನೈವೇದ್ಯ ಪದಾರ್ಥ ಇರ್ತೀವಿ, ಅದರ ಬಗ್ಗೆ ಹೇಳ್ತಾ ಇದ್ದಾರೆ. ಸುರುಚಿ ಅಂದರೆ ರುಚಿ, ಅದು ರುಚಿಯಾಗಿ ಇರಬೇಕು. ಯಾವುದೇ ಪದಾರ್ಥ ನಾವು ನೋಡಿದರೆ ರುಚಿಯಾಗಿರಬೇಕು, ನೋಡೋಕ್ಕೆ ಸುಂದರವಾಗಿರಬೇಕು, ಅದರದ್ದು ಅರೋಮ ಸುವಾಸನೆ ಚೆನ್ನಾಗಿರಬೇಕು. ಆಮೇಲೆ ಇದು ಶುದ್ಧವಾಗಿರಬೇಕು. ಶುದ್ಧವಾಗಿರ್ತಾರೆ ಮಡಿಯಿಂದ ಮಾಡಿದ್ದು, ಸ್ನಾನ ಮಾಡಿ ಮಡಿ ಉಟ್ಕೊಂಡು ಅಥವಾ ಒಂದು ಸ್ನಾನ ಮಾಡಿದ್ದು ಒಡಿಸಿರೋದು ಕೂಡ ನಾವೇ ಮಾಡಿದ್ದು, ಈ ರೀತಿಯಾದ ಶುದ್ಧಿಯನ್ನು, ಕ್ಲೀನ್ಲಿನೆಸ್ ಇಸ್ ಡಿಫ್ರೆಂಟ್, ಆಮೇಲೆ ಈ ಶುದ್ಧಿ ಇಸ್ ಡಿಫ್ರೆಂಟ್. ಸ್ವಚ್ಛತೆ ಬೇರೆ, ಶುದ್ಧಿ ಬೇರೆ. ನಾವು ಒಳ್ಳೆ ಮನಸ್ಸದಿಂದ ಭಗವಂತ ನಾಮಸ್ಮರಣೆ ಮಾಡ್ತಾ ಅಲ್ಲಿನ ಮನೆಯಲ್ಲಿನೇ ಮಡಿಯಲ್ಲಿನೇ ಸ್ವಲ್ಪ ಎಷ್ಟರ ಮಟ್ಟಿಗೆ ಸಾಧ್ಯವೋ ಅಷ್ಟರ ಶುದ್ಧಿಯನ್ನು ಮೇಂಟೈನ್ ಮಾಡ್ಕೊಂಡು ಮಾಡಿದಂಥ ಅಡುಗೆ ಇದು. ಈ 4 ಕ್ವಾಲಿಟಿ ಅನ್ನದಲ್ಲಿ ಇರಬೇಕು, ಅದು ತಿನ್ನೋ ಪದಾರ್ಥದಲ್ಲಿ ಇರಬೇಕು ಅಂತ ಹೇಳ್ತಾರೆ. ಅಲ್ಲಿ ಕೂಡ ಭಗವಂತನ ರೂಪವನ್ನು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಸುರುಚಿ ಅಂದರೆ ರುಚಿ ಚೆನ್ನಾಗಿರಬೇಕು. ಅಲ್ಲಿ ಮತ್ಸ್ಯರೂಪಿ ಪರಮಾತ್ಮ ನಾಲ್ಗೆಯಲ್ಲಿ ಇರ್ತಾನೆ, ಅವನು ಚಿಂತನೆ ಮಾಡಬೇಕು ಅಂತ. ಆಮೇಲೆ ರುಚಿ ಸುಂದರವಾಗಿರಬೇಕು. ಅಲ್ಲಿ ಪರಶುರಾಮ ದೇವರು ರೂಪಿ ಪರಮಾತ್ಮ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಸುಗಂಧ ಅಂದರೆ ಸುವಾಸನೆ ಇರಬೇಕು, ಅದಕ್ಕೆ ನರಸಿಂಹ ರೂಪಿ ಪರಮಾತ್ಮ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಶುಚಿ ಅಂದರೆ ಶುದ್ಧಿಯಾಗಿ ಇರಬೇಕು, ಅಲ್ಲಿ ಕಪಿಲ ರೂಪಿ ಪರಮಾತ್ಮ ಅಂದು ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಸೊ ಈ 4 ಭಗವಂತನ ಈ 4 ರೂಪ ಆಯಿತು. ಆಮೇಲೆ ಈ ಎಲ್ಲ ಕಡೆಯೂ ಭಗವಂತ ಶ್ರೀ ಭೂ ದುರ್ಗಾ ಸಮೇತವಾಗಿ ಇದ್ದಾನೆ ಅಂತ. ಶ್ರೀ ಭೂ ದುರ್ಗಾ ಒಳಗಡೆ ಕೂಡ ಭಗವಂತ ತನ್ನ ರೂಪ ಇಟ್ಟಿದ್ದಾನೆ. ಸೊ ಅವ್ರ ಸಹಿತವಾಗಿ ಇದ್ದಾನೆ. ಶುಚಿ ಎಂದು ಅರಿತಿಹನು ಷಡ್ರಸಗಳು. ಅಂದರೆ ಷಡ್ರಸಗಳು ಅಂತಂದರೆ 6 ರಸ ಅಂತ ನಾವು ಭೋಜನ ಸಂಧಿಯಲ್ಲಿ ಕಲ್ತಿದ್ದೀವಿ. 6 ರಸ ಅಂತ ಹೇಳ್ತೀವಿ. 6 ರಸ ಯಾವುದು? ಅದು ಸಿಹಿ, ಹುಳಿ, ಖಾರ, ಕಹಿ, ಉಪ್ಪು, ಒಗರು. ಇದು ಎಷ್ಟೇ ಅಡುಗೆ, ಎಷ್ಟು ಲಕ್ಷಾಂಗಟ್ಲೆ ವೆರೈಟಿ ಆಫ್ ಫುಡ್ ಮಾಡ್ತಾರೆ, ಆದರೆ ಈ 6 ರುಚಿ ಬಿಟ್ಟು 7ನೇ ರುಚಿ ಇಲ್ಲ. 7ನೇ ಇದೆಲ್ಲ ಮಿಕ್ಸ್ಚರ್ ಮಾಡಿ ಅದೆಲ್ಲ ಅಲ್ಲಿ ಒಂದು ರುಚಿಯಲ್ಲಿ ಡಿಫ್ರೆನ್ಸ್ ಬರ್ತದೆ. ಆದರೆ ಮೂಲ ಗುಣಗಳು ಇದ್ದಂಥ ಮೂಲ ರುಚಿ ಇದ್ದದ್ದು 6ನೇ. ಈ 6 ಷಡ್ರಸಗಳು 12 ರೂಪದಲ್ಲಿ ಶ್ರೀ ಭೂ ದುರ್ಗೆಯರ ಸಹಿತ. ಇದು 12 ರೂಪ ಹೇಗೆ ಆಗ್ತದೆ? ಇದು 4 ರೂಪ, ಸುರುಚಿ ರುಚಿರ ಸುಗಂಧ ಶುಚಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಅದು 3 ಈ 4 ರೂಪಗಳನ್ನು ಸತ್ವ ರಾಜಸ ತಾಮಸ ಈ 3 ಪದಾರ್ಥಗಳು ಇದ್ದೇ ಇರ್ತದೆ. 3 ರೀತಿಯಾದಂಥದ್ದು ಪದಾರ್ಥಗಳು ಇರ್ತದೆ. ಅಲ್ಲಿ ಶ್ರೀ ಭೂ ದುರ್ಗಾ ಸಮೇತವಾಗಿ ಭಗವಂತ ಇದ್ದಾನೆ. ಅಂದರೆ ಈ 4 ಪದಾರ್ಥದಲ್ಲಿ ಈ 3 ಜನ ಇರ್ತಾರೆ. ಸತ್ವ ರಾಜಸ ತಾಮಸಿ ಗುಣಗಳು ಇದ್ದಂಥ ಪದಾರ್ಥಗಳು ಅಲ್ಲಿ ಶ್ರೀ ಭೂ ದುರ್ಗಾ. ಸೊ ಇದು 4 × 3 12 ಆಯಿತು. 12 ರೂಪದಲ್ಲಿ ಶ್ರೀ ಭೂ ದುರ್ಗೆಯರ ಸಹಿತ. ಅದು ಎಲ್ಲ ಕಡೆಯೂ ಲಕ್ಷ್ಮೀ ಸಹಿತವಾಗಿ ಭಗವಂತ ಇತ್ತು 12 ರೂಪದಿಂದ. ಇದು 4 ರೂಪ ಆಯಿತು. ಸುರುಚಿ ರುಚಿಯ ಸುಗಂಧ ಶುಚಿ ಅಂತ. ಇದರಲ್ಲಿ ಪ್ರತಿಯೊಬ್ಬರದಲ್ಲಿನೂ ಈ 3 ರೂಪಗಳನ್ನು ಇಟ್ಟುಕೊಂಡ್ರೆ 12 ರೂಪ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸತ್ವ ರಾಜಸ ತಾಮಸ ಈ ರೂಪಗಳನ್ನು ಹಿಡ್ಕೊಂಡ್ರೆ 12 ರೂಪ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸ್ವರಮಣು 72,000 ಅಂತ. ತಿರ್ಗಾಲಿ 72,000 ತುಂಬ ಕಡೆ ಬರ್ತಾರೆ. ನಿನ್ನೆ ಹೇಳಿದೆ 72,000 ಬೇರೆ ಬೇರೆ ರೀತಿಯಾಗಿ ಗಣನೆ ಮಾಡುವಂಥದ್ದು ಒಂದು ಪದ್ಧತಿ ಇದೆ. ಸೊ ಇಲ್ಲಿ 72 ಹೇಗೆ ಬರ್ತಾ ಇದೆ ಅಂತಂದರೆ, ಇದು 4 × 3 ಬಂತು. 4 ವೆರೈಟಿ ಆದಂಥ 4 ಕ್ವಾಲಿಟಿ ಆಫ್ ದ ಫುಡ್. ಆಮೇಲೆ ಅದರಲ್ಲಿ 3 ಥರದ್ದು ಸತ್ವ ತಾಮಸ 12 ಆಯಿತು.
ಆಮೇಲೆ ಇವು 6 ರಸಗಳು. ಯಾವ್ಯಾವ ರಸ ಹೇಳಿದ್ನಲ್ಲ, ಸಿಹಿ, ಹುಳಿ, ಖಾರ, ಕಹಿ, ಉಪ್ಪು, ಒಗರು ಅಂತ ಈ 6 ರಸಗಳನ್ನು ಇದು ಪ್ರತಿಯೊಂದರಲ್ಲಿನೂ ಈ 6 ರಸದ ರೂಪವನ್ನು ಹಿಡಿದ್ರೆ 72 ಆಗ್ತದೆ ಅಂತ. ಅದಕ್ಕೆ 4 × 3 × 6. ಇದು ಸ್ವಲ್ಪ ಕ್ಲಿಷ್ಟವಾದಂಥ ವಿಷಯ, ಸ್ವಲ್ಪ ಅರ್ಥ ಆಗೋದು ಕಷ್ಟ ಆಗ್ತದೆ. ನೀವು ಎಷ್ಟೆಷ್ಟು ಸಲ ಇದನ್ನೇ ಪದೇ ಪದೇ ಇದನ್ನು ಕೇಳ್ತಾ ಇದ್ರೆ ಅದು ಅರ್ಥ ಆಗ್ತದೆ. ಸೊ ಇದು ಸ್ವರಮಣನು, ಇಲ್ಲಿ ಸ್ವರಮಣ ಅಂತ ಹೇಳಿದ್ದಾರೆ. ಇದೆಲ್ಲ ರುಚಿದಿಂದ ನಮಗೆ ಅದು ಒಂದು ಸ್ವಾಖ್ಯರಸ, ನಮಗೆ ರುಚಿ ಬರ್ತದೆ. ಇದೆಲ್ಲ ರುಚಿ ಪದಾರ್ಥ ತಿಂತೀವಿ. ಇದು ನೀವು ಮುಂಚೆ ಬೇರೆ ಸಂಧಿ ಹೇಳುವಾಗ, ಭೋಜನ ಸಂಧಿಯಲ್ಲಿ ಹೇಳುವಾಗ ಹೇಳಿದ್ದೆ, ಷೋಡಶಿ ಕೂಡ ಹೇಳುವಾಗ ನಾನು ಹೇಳಿದ್ದೇನೆ. ಇಲ್ಲಿ ಪ್ರತಿಯೊಂದು ಪದಾರ್ಥದಲ್ಲಿ ಎಲ್ಲ ದೇವತೆಗಳ ರಸ ಇರ್ತದೆ. ಭಗವಂತ ಸ್ವರಮಣ ಅವನು ಕೂಡ ರಸ ಇರ್ತದೆ ಅಂತ ಹೇಳ್ತಾರೆ. ಸೊ ಅಲ್ಲಿ ಅಂದರೆ ಏನಾಯಿತು, ಒಂದು ಪದಾರ್ಥದಲ್ಲಿ ಎಲ್ಲ ದೇವತೆಗಳ ರಸ ಅಂತಂದರೆ ಅವರು ರೂಪ. ಇದು ಹಿಂದೆನೂ ತುಂಬ ಸಲ ಹೇಳ್ತಾ ಇದ್ದೀನಿ ನಾನು, ಯಾಕಂದರೆ ಈ ವಿಷಯ ಮಹತ್ವವಾದಂಥ ವಿಷಯ, ಇದು ಸರಿಯಾಗಿ ತಿಳ್ಕೋಬೇಕು ನಾವು ಅಂತ. ಸೊ ಒಂದು ದೇವ್ರ ಮುಂದೆ ಪದಾರ್ಥ ಇಟ್ಟರೆ ಆಯಿತು, ಅಥವಾ ನಾವು ತಿನ್ನೋ ಪದಾರ್ಥದಲ್ಲಿ ನಮ್ಮ ಅಂತರ್ಗತರಾದ ಒಳಗಡೆ ಇದ್ದಂಥ ದೇವತೆಗಳ ಅಂತರ್ಗತ ಭಗವಂತ ಅದನ್ನೆಲ್ಲ ರಸಗಳ ಸ್ವೀಕಾರ ಮಾಡ್ತಾ ಇರ್ತಾನೆ. ಈ ರಸಗಳ ಸ್ವೀಕಾರ ಅಂತಂದರೆ ಏನು, ಅಲ್ಲಿ ಅವರವರ ರೂಪವನ್ನು ಇರ್ತದೆ. ಸೊ ಅಲ್ಲಿ ಭಗವಂತ ಆ ಪದಾರ್ಥದಲ್ಲಿ ನಾವು ತಿಂದದ ಪದಾರ್ಥ ಇರಲಿ ಅಥವಾ ನೈವೇದ್ಯ ಮುಂದೆ ಇಟ್ಟದಂಥ ಪದಾರ್ಥದಲ್ಲಿ ಅಲ್ಲಿ ತನ್ನ ರಸವನ್ನು ಸ್ವೀಕಾರ ಮಾಡ್ತಾನೆ. ಅಂದರೆ ತನ್ನ ರೂಪವನ್ನು, ರಸ ಅಂತಾರೆ ಕಬ್ಬಿನ ಹಾಲಿನ ಥರ ರಸ ಅಲ್ಲ, ತನ್ನ ರೂಪವನ್ನು ತಾನು ಸ್ವೀಕಾರ ಮಾಡ್ತಾನೆ. ಲಕ್ಷ್ಮೀ ರೂಪವನ್ನು ಲಕ್ಷ್ಮೀ ಕೊಡ್ತಾನೆ, ಎಲ್ಲ ದೇವತೆಗಳು ಅವರ ರೂಪವನ್ನು ಕೊಡ್ತಾನೆ. ಈ ರೂಪವನ್ನು ಭಗವಂತ ಕೊಡ್ತಾನೆ. ಇದರ ಅರ್ಥ ಏನು, ಎಲ್ಲ ದೇವತೆಗಳ ಅಂತರ್ಯಾಮಿಯಾಗಿ ಭಗವಂತ, ಲಕ್ಷ್ಮೀ ಅಂತರ್ಯಾಮಿಯಾಗಿ, ವಾಯುದೇವ ಅಂತರ್ಯಾಮಿಯಾಗಿ ತಾನು ಇರ್ತಾನೆ. ಎಲ್ಲ ಯಾವ ದೇವತೆ ತಗೊಂಡು ಕೂಡ ಅಂತರ್ಯಾಮಿಯಾಗಿ, ವಾಯುದೇವರು ಅಂತರ್ಯಾಮಿಯಾಗಿ, ಲಕ್ಷ್ಮೀದೇವಿ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ. ಈ ರೀತಿ ಇದೆ ಚಿಂತನೆ. ಈಗ ಲಕ್ಷ್ಮೀ ರಸ ಕೊಡ್ತಾನೆ ಅಂತ ಲಕ್ಷ್ಮೀ ರೂಪವನ್ನು ಏನು ಇರ್ತದೆಯೋ ಅದರಲ್ಲಿ ಇದ್ದಂತಹ ತನ್ನ ರೂಪವನ್ನು ಸಹಿತವಾಗಿ ಅವಳ ಒಳಗಡೆ ಹೋಗ್ತಾನೆ. ಅವಳ ಒಳಗಡೆ ಕೂಡ ಲಕ್ಷ್ಮೀ ರೂಪ ಅಂತರ್ಯಾಮಿಯಾಗಿ ಭಗವಂತನ ರೂಪ ಇರ್ತದೆ. ಸೊ ಭಗವಂತ ರೂಪನಲ್ಲಿ ಈ ಭಗವಂತ ಪದಾರ್ಥದಲ್ಲಿದ್ದಂಥ ಭಗವಂತ ರೂಪ ಐಕ್ಯ ಆಗ್ತದೆ. ಲಕ್ಷ್ಮೀ ರೂಪವನ್ನು ಲಕ್ಷ್ಮೀ ರೂಪದಲ್ಲಿ ಐಕ್ಯ ಆಗ್ತದೆ. ಇದೇ ರೀತಿಯಾಗಿ ವಾಯುದೇವರು ತಗೋಬೇಕು. ವಾಯುದೇವರ ಅಂತರ್ಯಾಮಿ, ಲಕ್ಷ್ಮೀ ಅಂತರ್ಯಾಮಿ ಭಗವಂತ ಇದ್ದಾನೆ. ಸೊ ವಾಯುದೇವರ ರಸವನ್ನು ಕೊಡ್ತಾನೆ ಭಗವಂತ ಅಂತಂದ್ರೇನು, ವಾಯುದೇವರ ರೂಪ ಇರ್ತದೆ, ಆ ರೂಪವನ್ನು ವಾಯುದೇವರ ಒಳಗಡೆ ಸೇರಿಸ್ತಾನೆ. ಆ ವಾಯುದೇವ ಅಂತರ್ಗತನಾಗಿ ವಾಯುದೇವ ರೂಪ ವಾಯುದೇವರಲ್ಲಿ ಹೋಗ್ತದೆ, ಲಕ್ಷ್ಮೀ ರೂಪ ಲಕ್ಷ್ಮೀನಲ್ಲಿ ಹೋಗ್ತದೆ, ತನ್ನ ರೂಪ ತನ್ನಲ್ಲಿ ಹೋಗ್ತದೆ. ಸೊ ಆ ರಸ ಸ್ವೀಕಾರ ಅಂತಂದ್ರೇನು, ಆ ರೂಪವನ್ನು ಅವರವ್ರಿಗೆ ಕೊಡ್ತಾನೆ, ಅವ್ರ ಒಳಗಡೆ ಇರ್ತಾನೆ. ಅವನೇ ಅಲ್ಲಿ ಹೋದ್ರೇ ಅವ್ರಿಗೆ ಸಿಗೋದಿಲ್ಲ ಅಂತ ಅರ್ಥ. ಅದಕ್ಕೆ ಇಲ್ಲಿ ಸ್ವರಮಣನು ಅಂತ ಹೇಳ್ತಾರೆ. ಅಂದ್ರೇನು, ಈ ಪದಾರ್ಥದಿಂದ ಅವನಿಗೆ ಸಂತೋಷವಿಲ್ಲ, ಈ ಪದಾರ್ಥದಲ್ಲಿ ತನ್ನ ರೂಪ ಅಂತ ತಗೋತಾನೆ, ತನ್ನ ರೂಪದಿಂದ ಅವನಿಗೆ ಸಂತೋಷ. ಮತ್ತು ಹಿಂಗೆ ಅದು ಇನ್ನು ಎಲ್ಲ ದೇವತೆಗಳು ಸಹ ಕೊಟ್ಟ ಮೇಲೆ ನೀನೇನು ಅಂತಂದರೆ ಅದರಲ್ಲಿ ಕೂಡ ಹೇಳ್ತಾರೆ, ಅಲ್ಲಿ ಭಗವಂತನ ರಸ, ಲಕ್ಷ್ಮೀ ರಸ, ವಾಯುದೇವರ ರಸ, ಆಮೇಲೆ ಇದು ಎಲ್ಲ ಜೀವರಾಶಿಗಳದ್ದು ರಸ ಅಲ್ಲೆಲ್ಲ ಇರ್ತದೆ ಅಂತ. ಸೊ ಇದು ಹೇಗಿರ್ತದೆ ಅಂತಂದರೆ, ಅವರೆಲ್ಲ ಅವರ ರೂಪನ ಕೊಟ್ಬಿಟ್ರೆ ಮಿಕ್ಕಿದ ಪದಾರ್ಥ ಮಿಕ್ಕಿದನ್ನು ಏನಿರ್ತದೆ ಅದು ಚರಟ, ಅವ್ರವ್ರ ರೂಪ ಹೋಗ್ಬಿಟ್ಟಿದೆ. ಇನ್ನು ಮಿಕ್ಕಿದನ್ನು ನಮಗೆ ಬರ್ತದೆ. ಆ ಮಿಕ್ಕಿದನ್ನು ನಾವು ತಗೊಂಡಾಗ ಆ ಪದಾರ್ಥದಲ್ಲಿ ಕೂಡ ಇದ್ದಂಥದ್ದು ಭಗವಂತನು, ಆ ರೂಪ ನಮ್ಮ ಒಳಗಡೆ ನಮ್ಮ ಇಂದ್ರಿಯದಲ್ಲಿ ಇದ್ದಂಥ ಭಗವಂತ ರೂಪದಲ್ಲಿ ಐಕ್ಯ ಆಗ್ತದೆ. ಅವಾಗೇ ನಮಗೆ ಅದು ರುಚಿ ಕೊಡ್ತದೆ. ಇಲ್ಲಿ ನಮಗೆ ರುಚಿ ಸಿಗೋದಿಲ್ಲ, ರುಚಿ ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ಸ್ವರಮಣನು ಅಂತ ಹೇಳಿದ್ದಾನೆ. ಈ ಸ್ವರಮಣನು ಏನು ಮಾಡಿದ್ದಾನೆ, 72,000 ಸಮೀರನ ರೂಪದೊಳಗೆ ಇದ್ದು, ಈ 72 ಬಂತು, 72,000 72 ಹೇಗೆ ಬಂತು ಗಣನೆ ಮಾಡಿದ್ದೀವಿ. ಅದನ್ನೇ ವಿಷ್ಣು ಸಹಸ್ರನಾಮದಂಥ 1000 ಹೆಸರದಿಂದ ಅದನ್ನು ಹೆಚ್ಚಿಸ್ತೀವಿ ಅಂತಂದರೆ ಪ್ರತಿಯೊಂದು ರೂಪದಲ್ಲಿ ಇಷ್ಟೆಲ್ಲ ರೂಪವನ್ನು ಇಡ್ತೀವಿ. ಅವು 1000. ಸೊ ಮೊದಲನೇ ರೂಪದಲ್ಲಿ ಇವು 72 ರೂಪ, ಎರಡನೇ ರೂಪದಲ್ಲಿ ಇವು 72 ರೂಪ, ಮೂರನೇ ರೂಪದಲ್ಲಿ ಇವು 72 ರೂಪ, ಹೀಗೆ ಇಟ್ಬಿಟ್ರೆ ಅದು 72,000 ಆಗ್ತದೆ ಅಂತ ಹೇಳ್ತಾರೆ.
ಅದಕ್ಕೆ ಇದೆಲ್ಲ ರೂಪಗಳನ್ನು ಎಲ್ಲಿಟ್ಟಿರ್ತಾನೆ? ಸಾವಿರ ಸಮೀರನ ರೂಪದೊಳಗೆ. ಸಮೀರದ ವಾಯುದೇವರು ಅಂತರ್ಯಾಮಿಯಾಗಿ ಭಗವಂತ ಇರ್ತಾನೆ. ವಾಯುದೇವ ಅಂತರ್ಯಾಮಿಯಾಗಿ ಇಷ್ಟು 72,000 ರೂಪದಿಂದ ಭಗವಂತ ಇರ್ತಾನೆ. ಉರು ಪರಾಕ್ರಮ. ಉರು ಅಂತಾರೆ ಉತ್ಕೃಷ್ಟವಾದಂತಹ ಪರಾಕ್ರಮಿಯಾದಂತಹ ಭಗವಂತ. ಕರ್ತೃ ಎನಿಸುವ, ಇದು ಬಹಳ ಮಹತ್ವವಾದಂತಹ ಶಬ್ದ. ಕರ್ತೃ ಎನಿಸುವ, ಅವನೇ ಕರ್ತ. ಅಂದರೆ ಎಲ್ಲ ಪ್ರೊಸೆಸ್ ಏನು ಆಗ್ತದೋ, ಈ ತಿನ್ನೋ ಪದಾರ್ಥದಲ್ಲಿ ಇಷ್ಟು ರಸಗಳಿರ್ತದೆ, ಈ ಸತ್ವರಸ ತಾಮಸ ರಸಗಳಿರ್ತವೆ, ಅದರಲ್ಲಿದ್ದಂಥ ಭಗವಂತ ರೂಪಗಳಿರ್ತವೆ. ಇದೆಲ್ಲ ಇದೆಲ್ಲ ರೂಪಗಳನ್ನು ಭಗವಂತ ಪ್ರಕಟ ಮಾಡಿದ್ದಕ್ಕೆ ನಮಗೆ ತಿನ್ನಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಅವನೇ ಕರ್ತ. ಇದೆಲ್ಲ ಕಾರ್ಯ ನಡೆಯೋದಕ್ಕೆ ಕಾರಣ ಅವನೇ. ಕರ್ತ ಅಂತಲೇ ಅವನೇ ಮಾಡ್ತಾನೆ. ಕರ್ತೃ ಎನಿಸುವ ನಾಡಿಯೊಳಗಿದ್ದು, ಈ ನಾಡಿ ಒಳಗಡೆ ಈ 72,000 ರೂಪಗಳನ್ನು 72,000 ನಾಡಿ ಒಳಗಡೆ ಭಗವಂತನ ರೂಪ ಇದೆ. ಅಲ್ಲಿ ಏನು ಮಾಡ್ತಾನೆ? ಈ ಎಲ್ಲ ರಸವನ್ನು ಸ್ವೀಕಾರ ಮಾಡಿ ಎಲ್ಲ ನಾಡಿ ಒಳಗಡೆ ಇಲ್ಲೆಲ್ಲ ರಸಗಳನ್ನು ಹರಡಿಸಿ ಆಯಾ ರಸವನ್ನು ಆಯಾ ಇಂದ್ರಿಯಗಳಿಗೆ ತಲುಪಿಸ್ತಾನೆ. ಇದು ಸಮಾನವಾಯು ಅಂತರ್ಗತರಾದ ಸಮಾನವಾಯು ಕಾರ್ಯವನ್ನು ಮಾಡ್ತಾರೆ. ಸೊ ಏನಾಯಿತು ಇಲ್ಲಿ? ಇಷ್ಟು 72,000 ಸಂಖ್ಯೆ ಹೇಗೆ ಬಂತು ಅನ್ನೋದನ್ನು ಹೇಳಿದ್ದೇನೆ. ಇದೆಲ್ಲ ರೂಪಗಳನ್ನು ವಾಯುದೇವ ಅಂತರ್ಗತನಾಗಿ ನಾಡಿ ಒಳಗಡೆ ಇದ್ದು ಈ ಎಲ್ಲ ರಸವನ್ನು ವಿಭಾಗ ಮಾಡಿ ರಸಗಳನ್ನೆಲ್ಲ ಆಯಾ ನಾಡಿಗಳಿಗೆ ಪುಷ್ಟಿ ಕೊಟ್ಟು, ಯಾಕಂದರೆ ಪ್ರತಿಯೊಂದು ನಾಡಿಗಳು ಒಂದೊಂದು ಇಂದ್ರಿಯಗಳಿಗೆ ಪುಷ್ಟಿ ಕೊಡ್ತವೆ. ಎಲ್ಲ ಒಂದೊಂದು ನಾಡಿದು ಕಾರ್ಯ ಬೇರೆ ಬೇರೆ ಇಂದ್ರಿಯಗಳಿಗೆ ಹೋಗ್ತದೆ. ಸಪ್ತಧಾತುಗಳಿಗೆ ಹೋಗ್ತದೆ, ಇಂದ್ರಿಯಗಳಿಗೆ ಹೋಗ್ತದೆ, ಮನಸ್ಸಿಗೆ ಹೋಗ್ತದೆ. ಎಲ್ಲ ಕಡೆನೂ ಎಷ್ಟು ಇಂದ್ರಿಯ ಆಯಿತು, ಇದು ಕೂದಲಾಯಿತು, ಉಗುರಾಯಿತು, ತೊಗಲಾಯಿತು, ಎಲ್ಲನೂ ಆಯಿತು. ಅದೆಲ್ಲ ಕಡೆನೂ ಆಯಾ ನಾಡಿಗಳು ಹೋಗ್ತವೆ. ಆಯಾ ಸ್ಥಾನಕ್ಕೆ ಯಾವ ರಸವನ್ನು ಬೇಕೋ ಆ ರಸವನ್ನು ಕೊಡುವಂಥ ವ್ಯವಸ್ಥೆ ವಾಯುದೇವರು ಮಾಡ್ತಾರೆ. ಅವರ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ. ಸೊ ಇಲ್ಲಿ ಎಷ್ಟು ರೀತಿಯಾದಂತಹ ರಸಗಳನ್ನು ಇರ್ತವೆ. ರಸಗಳಂತಂದರೆ ಹೇಳಿದ ರೂಪಗಳನ್ನು ಹಾಕ್ಕೊಟ್ಟು ಆ ಎಲ್ಲ ರೂಪವನ್ನು ಆಯಾ ದೇವತೆಗಳಿಗೆ ತನ್ನದು ರೂಪ ತನ್ನಗೆ ತಗೊಂಡ್ಬಿಟ್ಟು ಅದರ ರಸವನ್ನು ಏನಿರ್ತದೆ ತಿರ್ಗಾ ಅದರದ್ದು ಒಂದು ನಮಗೆ ಜೀವರಾಶಿಗಳಿಗೆ ಬೇಕಾದಂಥ ಈ 3 ರೀತಿಯಾದಂತಹದ್ದು ಜೀವರಾಶಿಗಳಿರ್ತವೆ. ಆ ಎಲ್ಲ 3 ರೀತಿಯಾದ ಜೀವರಾಶಿಗಳಿಗೆ ಯಾವ ರಸದ ಅವಶ್ಯಕತೆ ಇರ್ತದೋ ಆಯಾ ರಸವನ್ನು ಅವರವರಿಗೆ ಕೊಡ್ತಾನೆ. ಏಕೆಂದರೆ ಎಲ್ಲರಿಗೂ ಮನಸ್ಸದು ಒಂದು ಲೆವೆಲ್ ಬೇರೆ ಬೇರೆ ಇರ್ತದೆ. ಈ ರಸದಿಂದನೇ ಮನಸ್ಸು ಅಭಿವೃದ್ಧಿ ಆಗೋದು. ಸೊ ಅದಕ್ಕೆ ಆಯಾ ಮೂರು ಥರದಂತಹ ಜೀವರಾಶಿಗಳು, ಸತ್ವರಾಸ ತಾಮಸ ಮೂರು ಜೀವರಾಶಿಗಳು ಅವರವರೇ ಬೇಕಾದಂಥದ್ದು. ಆಮೇಲೆ ಈಗ ಈ ಸ್ಥೂಲ ಶರೀರಕ್ಕೆ ಬೇಕಾದಂಥ ಆಯಾ ರಸವನ್ನು ಮನಸ್ಸಿಗೆ ಇಂದ್ರಿಯಗಳಿಗೆ ಎಲ್ಲ ರಸವನ್ನು ಸರಿಯಾಗಿ ಅದನ್ನು ವಿಭಾಗ ಮಾಡಿ ಕೊಡ್ತಾರೆ. ಅದಕ್ಕೆ ಪರಾಕ್ರಮ ಅಂತ. ಅಂದರೆ ಇಷ್ಟು ಪರಾಕ್ರಮವನ್ನು ಶ್ರೇಷ್ಠವಾದಂಥದ್ದು ಕಾರ್ಯ ಭಗವಂತ ಮಾಡ್ತಾನೆ. ಬರೀ ಇದು ಒಂದು ಎಷ್ಟು ಕಠಿಣವಾದಂಥ ಕೆಲಸ. ನಾವು ಮನೇಲಿ ಬಂದು 10 ಜನಕ್ಕೆ ಊಟ ಬಡಿಸೋದೇ ಕಷ್ಟ ಆಗಿರುತ್ತೆ. ಯಾರು ಏನು ಕೊಡಬೇಕು ಅಂತ ಗೊತ್ತಾಗಲ್ಲ. ಅದರಲ್ಲಿ ಚಿಕ್ಕ ಮಕ್ಕಳ ಜೊತೆ ಮುಗಿದು ಹೋಯಿತು, ಗದ್ದಲ ಹಿಡಿಸ್ಬಿಡ್ತಾರೆ. ಆದರೆ ಭಗವಂತ ನೋಡಿ ಎಷ್ಟು ರೀತಿಯ ಇಷ್ಟು 72,000 ನಾಡಿ ಒಳಗಡೆ ಪ್ರತಿಯೊಂದು ನಾಡಿಗೂ ಬೇರೆ ಬೇರೆ ಆದಂಥ ರಸವನ್ನು ಬೇಕು. ಆ ರಸವನ್ನು ಅಲ್ಲಿ ತಲುಪಿಸಿ ಪುಷ್ಟಿಯನ್ನು ಕೊಡ್ತಾನೆ ಭಗವಂತ. ಅದಕ್ಕೆ ಅವನು ಪರಾಕ್ರಮಿ. ಬರೀ ಒಂದೇ ಕೆಲಸ ಅಲ್ಲ, ಬೇರೆ ಎಲ್ಲ ಎಷ್ಟು ಕಾರ್ಯಗಳನ್ನು ಮಾಡ್ತಾನೋ ಅದೆಲ್ಲನೂ ಚಿಂತನೆ ಮಾಡಿ ಅದಕ್ಕೆ ಭಗವಂತ ಪರಾಕ್ರಮ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನು 8ನೇ ನುಡಿ, ನಿನ್ನ ಸರ್ವತ್ರದಲ್ಲಿ ನೆನೆಯುವವರು ಅನ್ಯ ಕರ್ಮವ ಮಾಡಿದರು ಸರಿ ಪುಣ್ಯ ಕರ್ಮಗಳ ಎನಿಸುವವು ಸಂದೇಹವೆನಿತಿಲ್ಲ. ಇನ್ನು ಭಗವಂತನ ಸ್ಮರಣೆ ಮಾಡಿ ನೆನೆಯುವವರು ಅನ್ಯ ಕರ್ಮವ ಮಾಡಿದರು ಅಂತ ಶಬ್ದ ಇಟ್ಬಿಟ್ಟಿದ್ದಾರೆ. ಈ ತಿರ್ಗಾ ಕನ್ಫ್ಯೂಷನ್ ಆದ ಅಂದರೆ ನಾವು ಯಾವ ಕರ್ಮಗಳನ್ನು ಮಾಡಿದರೂ ಸರಿ ಅಂತ ಹೇಳಿಬಿಟ್ಟಿದ್ದಾರಲ್ಲ, ಅನ್ಯ ಕರ್ಮವ ಮಾಡಿದರು ಸರಿ ಅಂತ. ಸೊ ಹಾಗಾದರೆ ನಾವು ಏನು ಬೇಕಾದ ಕರ್ಮ ಮಾಡಿ ಸರಿ ಅಂತ. ಮತ್ತು ಹಂಗಾರೆ ಇಲ್ಲೇ ನಾವು ನಮ್ಮ ಜಾತಿ ಪ್ರಕಾರ ನಮ್ಮ ಆಶ್ರಮದ ಪ್ರಕಾರ ನಮ್ಮ ಯುಕ್ತಾನುಸಾರವಾಗಿ ಕರ್ಮಗಳನ್ನು ಮಾಡಬೇಕು ಅಂತ ಎಲ್ಲ ಶಾಸ್ತ್ರ ಇರ್ತದೆ. ಮತ್ತು ಇದ್ರ ವಿರುದ್ಧವಾದಂಥ ಶಬ್ದವನ್ನು ಇಲ್ಲಿ ಜಗನ್ನಾಥದಾಸರು ಇಟ್ಬಿಟ್ಟಿದ್ದಾರೆ ಇಲ್ಲ ಅಂತ ಒಂದು ಸಂಶಯ ಬರ್ತದೆ. ಸೊ ಇಲ್ಲಿ ಅನ್ಯ ಕರ್ಮವ ಮಾಡಿದರು ಇದರ ಅರ್ಥ ಏನು? ಈಗ ನಮಗೆ ಒಂದು ಬ್ರಾಹ್ಮಣ ಜಾತಿಗೆ ಒಂದು ವಿಹಿತವಾದಂಥದ್ದು ಕರ್ಮ ಏನು? ಅಧ್ಯಯನ, ಅಧ್ಯಾಪನ. ಆಮೇಲೆ ಪೂಜೆ ಮಾಡಿಸೋದು, ಮಾಡಿಸೋದು ಇದು.
ಆದರೆ ಇವಾಗ ಕಷ್ಟಕಾಲದಲ್ಲಿ ಅದು ಈ ಬ್ರಾಹ್ಮಣತ್ವದ ಒಂದು ವಿಹಿತವಾದಂಥ ಕರ್ಮವೇನು ಇದೆಯೋ ಅದನ್ನು ಬಿಟ್ಟು ಕಷ್ಟಕಾಲ ಬಂದಾಗ ಹೊಟ್ಟೆ ತುಂಬುವುದಿಲ್ಲ, ಸಂಸಾರ ಸಾಗಿಸ್ಬೇಕು. ಆ ಟೈಮಲ್ಲಿ ನಾವು ಬೇರೆ ಕರ್ಮಗಳನ್ನು ಮಾಡ್ತೀವಿ. ಯಾವ ಬೇರೆ ಕರ್ಮಗಳನ್ನು ಮಾಡಬಹುದು ನಾವು ಬ್ರಾಹ್ಮಣರು? ಅದೇ ರೀತಿಯಾಗಿ ಎಲ್ಲ ಜಾತಿಗಳು, ಎಲ್ಲ ಕ್ಷತ್ರಿಯರಿಗೆ, ಶೂದ್ರರಿಗೆ, ವೈಶ್ಯರಿಗೆ ಎಲ್ಲರಿಗೂ ಆ ರೀತಿಯಾಗಿ ಇರುತ್ತದೆ. ಸೊ ಇದು ಬ್ರಾಹ್ಮಣರು ಹುಟ್ಟಿದ್ದು ಭಗವಂತನ ಮುಖದಿಂದ, ಕ್ಷತ್ರಿಯರು ಹುಟ್ಟಿದ್ದು ಭುಜದಿಂದ. ಸೊ ಮುಖ ಆದಮೇಲೆ ನೆಕ್ಸ್ಟ್ ಯಾವುದು ಬರ್ತದೆ? ಭುಜ. ಸೊ ಕ್ಷತ್ರಿಯ ಮಾಡುವಂಥ ಕೆಲವೊಂದು ಕಾರ್ಯಗಳನ್ನು ಬ್ರಾಹ್ಮಣರು ಮಾಡಿದರೂ ಸರಿ ಅಂತ, ಇದು ಅನ್ಯ ಕರ್ಮ ಮಾಡಿದ್ದು ಅಂತ ಇದರ ಅರ್ಥ ಆಗ್ತದೆ. ಅನ್ನ ಕರ್ಮ ಮಾಡಿದರು ಸರಿ ಅಂತಂದರೆ ಈ ರೀತಿಯಾಗಿ ಅರ್ಥವನ್ನು ತಗೋಬೇಕು. ಆಮೇಲೆ ಇದು ಮೊದಲನೇ ನುಡಿಯಲ್ಲಿ ಒಂದು ವಿಷಯ ಹೇಳೋಕ್ಕೆ ನಾನು ಮರ್ತಿದ್ದೆ. ಇಲ್ಲಿ ಸಾದರ ನೀವು ಏನು ಅಪರಾಧಗಳ ಮಾಡಿದರೂ ಸರಿ ಏನು ಶಬ್ದ ಇಟ್ಟಿದ್ದಾರಲ್ಲ, ಅದು ಅಲ್ಲಿ ಹೇಳೋಕೆ ಮರೆತುಬಿಟ್ಟಿದ್ದೆ, ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದೇನೆ. ಒಂದು ಮೊದಲನೇ ನುಡಿಯಲ್ಲಿ ಏನು ಅಪರಾಧಗಳು ಮಾಡಿ, ಅಲ್ಲಿ ಏನು ಅಪರಾಧ ಅಂತ ಬೇರೆ ರೀತಿಯಾಗಿ ಒಂದು ವಿವರಣೆ ಕೊಟ್ಟಿದ್ದೇನೆ. ಇಲ್ಲಿ ಅಲ್ಲಿ ಮುಖ್ಯವಾದದ್ದು ಕೊಟ್ಟದ್ದು ಅಂತಂದರೆ, ಇವಾಗ ಧ್ಯಾನ ಮಾಡುವಾಗ ಸರಿಯಾಗಿ ಆಸನ ಹಾಕ್ಕೋಬೇಕು, ಕಣ್ಣು ಮುಚ್ಚಬೇಕು, ಸರಿಯಾಗಿ ಭಗವಂತ ಚಿಂತನೆ ಬರಬೇಕು. ಆದರೆ ಅದು ಮಾಡುವಾಗ ಒಂದೊಂದು ಸರ್ತಿ ನಾವು ಸರಿಯಾದಂಥ ಆಸನ ಕೂತ್ಕೊಳ್ಳೋಕ್ಕಾಗೋದಿಲ್ಲ, ಆಸನ ಜಯ ನಮಗೆ ಇರೋದಿಲ್ಲ. ಆವಾಗ ಅದನ್ನು ಬಿಟ್ಟುಬಿಡ್ತೀವಿ. ಆವಾಗ ಅದು ಆ ರೀತಿಯಾದಂಥದ್ದು ಕರ್ಮ ಜಪ ಮಾಡುವಾಗ, ಆ ರೀತಿಯ ಕರ್ಮ ಮಾಡುವಾಗ ಅದನ್ನು ಬಿಟ್ಟರೂ ಪರವಾಗಿಲ್ಲ. ಅದು ಕೂಡ ಏನು ಅಪರಾಧ, ಈ ರೀತಿಯಾದಂಥ ಅಪರಾಧಗಳನ್ನು, ಅಂದರೆ ಆಸನ ಜಯ ಇಲ್ಲ, ಆಸನ ಸರಿ ಇಲ್ಲ, ಅಥವಾ ಈ ಧ್ಯಾನ ಮಾಡುವಾಗ ಒಂದು ಸಂಧ್ಯಾ ವಂದನೆ ಕಾಲ ಬರ್ತದೆ, ತ್ರಿಕಾಲ ಸಂಧ್ಯಾವನ ಮಾಡಬೇಕಂತಿರ್ತದೆ. ಅದರ ಧ್ಯಾನದಲ್ಲಿ ಕೂತಾಗ ಆ ಟೈಮ್ ಗೊತ್ತಾಗೋದಿಲ್ಲ, ಆ ಟೈಮ್ ಹೋಗ್ಬಿಡ್ತದೆ. ಅದು ಸಂಧ್ಯಾವಂದನೆ ಬಿಟ್ಟದ ಒಂದು ಅಪರಾಧ ಆಗ್ತದೆ. ಸೊ ಇಂಥ ಅಪರಾಧಗಳನ್ನು ಬಿಟ್ಟರೂ ಸರಿ. ಯಾವಾಗ ಭಗವಂತನ ಧ್ಯಾನ ಮಾಡುವಾಗ ಸಂಧ್ಯಾವಂದನ ಟೈಮು ಹೋದದ್ದಕ್ಕೆ, ಆವಾಗ ಸಂಧ್ಯಾನ ಮಿಸ್ ಆಗಿದ್ದಕ್ಕೆ ಇಂಥ ಅಪರಾಧಗಳು ಬಿಟ್ಟರು ಕೂಡ ಸರಿ ಅಂತ ಅಲ್ಲಿ ಕೊಟ್ಟಿದ್ದಾರೆ. ಮಾಡಿದರೂ ಸರಿಯೇ ಅಂತ ಕೂಡ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಆಸನ ಸರಿಯಾಗಿರ್ಬೇಕಂತ ಇದೆ. ದರ್ಭ ಹಾಕಬೇಕು, ಅದ್ರ ಮೇಲೆ ಕೃಷ್ಣಾರ್ಜುನ ಹಾಕಬೇಕು, ಇದೆಲ್ಲ ಇದೆ. ಅದೆಲ್ಲ ಸರಿಯಾಗಿರೋದಿಲ್ಲ. ಇವಾಗ ಎಷ್ಟೋ ಜನಕ್ಕೆ ಕಾಲು ನೋವುದ್ರಿಂದ ಭೂಮಿ ಮೇಲೆ ಕೂತ್ಕೊಂಡೇ ಜಪ ಪಾರಾಯಣ ಮಾಡಬೇಕು ಅಂತ ಇದೆ. ಆದರೆ ಇವಾಗ ಕೂತ್ಕೊಳ್ಳೋಕೆ ಬರೋದಿಲ್ಲ. ಅವಾಗ ಕುರ್ಚಿ ಮೇಲೆ ಕೂತ್ಕೊಂಡ್ರು ಕೂಡ ನಾವು ತೆಳಗೆ ಕೂಡಬೇಕಾಗಿತ್ತು, ಅವ್ರು ಕೂಡ್ಲಿಕ್ಕೆ ಆಗಿಲ್ಲ, ಕ್ಷಮೆ ಬೇಡ್ಕೊಂಡ್ಬಿಟ್ಟು ಅದು ಮಾಡಬೇಕು. ಸೊ ಇದು ಇಂಥವು ತಪ್ಪುಗಳನ್ನು ಈಗ ತೆಳಗೆ ಕೂತ್ಕೊಳ್ಳೋಕೆ ಬರೋದಿಲ್ಲ, ಕುರ್ಚಿ ಮೇಲೆ ಕೂತಿರ್ತೀವಿ, ಆಸನ ಸರಿಗಿರುವುದಿಲ್ಲ, ಅಥವಾ ಅದು ಒಂದು ಟೈಮ್ ಹೋಗಿಬಿಟ್ಟಿರ್ತದೆ. ಅದು ಈ ರೀತಿಯಾದಂಥದ್ದು ತಪ್ಪುಗಳನ್ನು ಮಾಡಿದರೂ ಸರಿಯಂತೆ, ಇಂಥ ಅಪರಾಧಗಳು ಮಾಡಿದರೂ ಸರಿ ಅಂದ್ಬಿಟ್ಟು ಮೊದಲೇ ನುಡಿಯಲ್ಲಿ ಹೇಳಿದಂಥ ವಿಷಯವನ್ನು ಅಲ್ಲಿ ಹೇಳೋಕ್ಕೆ ಮರ್ತಿದ್ದೆ, ಅದನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಯಾಕಂದರೆ ಅದೇ ರೀತಿಯಾದಂಥ ಅರ್ಥವನ್ನು ಕೂಡ ಇಲ್ಲಿ ಬರ್ತಾ ಇದೆ. ಅದಕ್ಕೆ ಅನ್ಯ ಕರ್ಮ ಅಂತಾರೆ ಶಬ್ದದ ಈ ಅರ್ಥವನ್ನು ಹೀಗೆ ತಗೋಬೇಕು ನಾವು. ಅದೇ ಸತತವಾಗಿ ಭಗವಂತನ ಚಿಂತನೆ ಮಾಡ್ತಾ ಕರ್ಮಗಳನ್ನು ಮಾಡಬೇಕು ಅಂತ ಮುಖ್ಯವಾದಂಥ ಉದ್ದೇಶ. ಸೊ ಭಗವಂತನ ಚಿಂತನೆ ಮಾಡ್ತಾನೆ ನಾವು ಈ ವ್ಯಾಪಾರವನ್ನು ಐಶ್ವರ್ಯ ಮಾಡೋದಂಥದ್ದು ವಿಹಿತವಾದಂಥ ನಮಗೆ ಇಲ್ಲ. ವರ್ಣಾಶ್ರಮ ಪ್ರಕಾರ ಮಾಡಬೇಕು. ನಮ್ಮದು ವರ್ಣ ಏನು, ನಮ್ಮ ಆಶ್ರಮ ಏನು, ನಮ್ಮ ವರ್ಣ ಬ್ರಾಹ್ಮಣ ವರ್ಣ, ಆಶ್ರಮ ಏನು ಗೃಹಸ್ಥಾಶ್ರಮ, ಅದಕ್ಕೆ ವಿಹಿತವಾದಂಥ ಕರ್ಮಗಳು ಮಾಡಬೇಕು. ಅದರಲ್ಲಿ ಕೆಲವೊಂದು ಲೋಪದೋಷ ಆದರೂ ಕೂಡ ಪರವಾಗಿಲ್ಲ ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಅದೇ ನಮಗೆ ಅವಿಹಿತವಾದಂಥ, ಅದೇ ನಮಗೆ ವಿಹಿತವಾದಂಥ ಕರ್ಮಗಳು ಮಾಡಿ ಅಂತ ಅದಕ್ಕೆ ಸವಲತ್ತು ಕೊಟ್ಟಿಲ್ಲ. ಅದಕ್ಕೆ ಅದು ಸರಿ ಪುಣ್ಯ ಕರ್ಮಗಳೆನಿಸವು ಸಂದೇಹವೆನ್ನುತ್ತಿಲ್ಲ. ಅದಕ್ಕೆ ಅದು ಪುಣ್ಯ ಕರ್ಮಗಳನ್ನೇ ಅನ್ನಿಸ್ತದೆ. ಅಂದರೆ ಈಗ ಅಪತ್ಕಾಲ ಬಂದಿದೆ, ಅದಕ್ಕೆ ಇದು ಈ ತಪ್ಪುಗಳನ್ನು ಮಾಡ್ತಾ ಇದ್ದೇನೆ. ಆಮೇಲೆ ಅಲ್ಲಿ ಭಗವಂತ ನೀನೇ ಮಾಡಿಸ್ತಾ ಇದ್ದೀಯಾ, ಇದಕ್ಕೊಂದು ಇಮಾನ್ದಾರಿ ಇರಬೇಕು. ಇದಕ್ಕೆ ಒಂದು ಸರಿಯಾಗಿದಂಥ ನಮಗೆ ಕಾನ್ಸಂಟ್ರೇಷನ್ ಇರಬೇಕು. ಆಮೇಲೆ ಸಿನ್ಸಿರಿಟಿ ಇರಬೇಕು. ಸರಿಯಾಗಿ ನಿಜವಾಗ್ಲೂ ಅಂತ ನಮಗೆ ಕಷ್ಟ ಬಂದಿರಬೇಕು. ಏನು ಕಷ್ಟ ಇಲ್ಲದೇ ನಾವು ಇದು ವ್ಯಾಪಾರ ಮಾಡ್ತೀವಿ. ಸ್ಪೆಷಲಿ ಹಾಲು ಮೊಸರು ಮಾರಬಾರ್ದು ಅಂತ ಹೇಳ್ತಾರೆ. ಅನ್ನವನ್ನು ಮಾರಬಾರ್ದು ಅಂತ ಹೇಳ್ತಾರೆ. ಸೊ ಧರ್ಮದಲ್ಲಿ ಹಾಗಿದೆ. ಅದು ಇವಾಗ ತುಂಬ ಜನ ಬರ್ತಾ ಇದೆ ಅದನ್ನು. ಅದು ಒಂದು ನಮಗೆ ಕಷ್ಟಕಾಲ ಬಂದಾಗ ಮಾಡುವಂಥ ಕರ್ಮಗಳನ್ನು ಅಂತ ಹೇಳ್ತೀವಿ. ಅದಕ್ಕೆ ಇದು ಭಗವಂತನ ಸೇವೆಗೋಸ್ಕರ ಈ ಕಾರ್ಯಗಳನ್ನು ಮಾಡ್ತಾ ಇದ್ದೀನಿ. ಇಲ್ಲಿ ಭಗವಂತ ಮಾಡಿಸ್ತಾ ಇದ್ದಾನೆ. ಅದ್ಬಿಟ್ಟು ಈ ಅನುಸಂಧಾನ ಪೂರ್ವಕವಾಗಿ ಇದ್ದಾಗ ನಮಗೆ ವರ್ಣ ಆಶ್ರಮಕ್ಕೆ ಉಚಿತ ಇಲ್ಲದೇ ಇದ್ದಂತಹ ಕರ್ಮಗಳನ್ನು ಮಾಡಿದರೂ ಕೂಡ ಅದಕ್ಕೂ ಪುಣ್ಯ ಕರ್ಮಗಳನ್ನೇ ಅನ್ನಿಸ್ತದೆ. ಹಂಗಾರೆ ಅದು ಏನೋ ಚಾಡಿಖೋರ ಮಾಡೋದು, ಕಳತನ ಮಾಡೋದು ಅದನ್ನು ಪುಣ್ಯಕರ್ಮ ಅನ್ನಿಸ್ತದೇನು ಅಂತಂದರೆ ಇಲ್ಲ ಅಂತ ಹೇಳ್ತಾರೆ. ಆ ರೀತಿಯಾದಂಥದ್ದು ಕರ್ಮಗಳನ್ನು ಮಾಡಿದರೆ ಅದು ಪುಣ್ಯಕರ್ಮ ಅನ್ನಿಸ್ಕೊಳ್ಳೋದಿಲ್ಲ.
ನಮಗೆ ನಮ್ಮ ವರ್ಣ ಆಶ್ರಮಕ್ಕೆ ವಿಹಿತವಾದಂಥ ಕರ್ಮಗಳನ್ನು ಬಿಟ್ಟು ಬೇರೆ ಕರ್ಮ ಮಾಡಿದರೂ ಸರಿ ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನು ವಿಹಿತವಾದಂಥ ಕರ್ಮಗಳನ್ನೇ ಮಾಡಿದರೂ ಕೂಡ ಆ ಟೈಮಲ್ಲಿ ಭಗವಂತನ ಚಿಂತನೆ ಮಾಡದೆ, ಅಂದರೆ ಅವನೇ ಮಾಡಿಸ್ತಾ ಇದ್ದಾನೆ, ಈ ಚಿಂತನೆ ನಮಗೆ ಇಲ್ಲದೆ ಹೋದರೆ ಪುಣ್ಯ ಕೊಡುವುದಿಲ್ಲ. ಎಕ್ಸಾಂಪಲ್ ಇಲ್ಲ, ಇವಾಗ ಈ ದುರ್ಯೋಧನನು ಅದು ಅಭಕ್ತರು, ಭಗವಂತ ಭಕ್ತರು ಇರೋದಿಲ್ಲ, ಅದು ತೋರಿಕೋಸ್ಕರ ದುರ್ಯೋಧನ ಮಾಡ್ದ, ಎಲ್ಲ ಯಾಗ ಪೌಂಡಕ್ಕೆ ಯಾಗವನ್ನು ಮಾಡ್ದ, ದಾನ ಧರ್ಮವನ್ನು ಮಾಡ್ದ. ಆದರೆ ಅದು ತನಗೆ ಪಾಂಡವರ್ಕಿಂತ ತಾನು ಏನು ಕಡಿಮೆ ಇಲ್ಲ ಅಂತ ತೋರಿಸೋಕ್ಕೋಸ್ಕರ, ಇದು ಭಗವಂತನ ಪ್ರೀತಿಗಾಗಿ ಅಥವಾ ಭಗವಂತನಿಗೆ ಸಮರ್ಪಣೆ ಪೂರ್ವಕವಾಗಿ ಮಾಡಲಿಲ್ಲ. ಅಂತಹ ಕರ್ಮಗಳನ್ನು, ಧಾರ್ಮಿಕ ಕರ್ಮಗಳು ಕೂಡ ಪುಣ್ಯ ಕೊಡೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಲಿಸ್ಟ್ ಕೊಡ್ತಾ ಇದ್ದಾರೆ, ನಿನ್ನ ಸ್ಮರಿಸದೆ, ಅಂದರೆ ಭಗವಂತನೇ ಕರ್ತ, ಅವನೇ ಕರ್ತ ಕಾರಯಿತ, ಅವನೇ ಪ್ರೇರಕ, ಅವನೇ ನಿಯಾಮಕ, ಅವನೇ ಒಳಗಡೆ ನಿಂತು ಮಾಡಿಸ್ತಾ ಇದ್ದಾನೆ. ಈ ಭಾವನೆ ಇಲ್ಲದೆ ಈ ಚಿಂತನೆ ಇಲ್ಲದೆ ಮಾಡಿದಂಥ ಏನೇನು ಪುಣ್ಯಕರ್ಮಗಳು ಇವೆ ಇಲ್ಲಿ ಲಿಸ್ಟ್ ಕೊಡ್ತಾ ಇದ್ದಾರೆ. ಸ್ನಾನ, ಜಪ, ಹೋಮ, ಅನ್ನ, ವಸ್ತ್ರ, ಗಜ, ಅಶ್ವ, ಭೂ, ಧನ, ಧಾನ್ಯ ಮೊದಲಾದ ಇವೆಲ್ಲ ದಾನಗಳು ಮಾಡುವಂಥ ವಸ್ತುಗಳು. ಅಖಿಲ ಧರ್ಮವ ಮಾಡಿ ಫಲವೇನು, ಅಂದರೆ ನಾವು ಇದನ್ನು ಮಮ ಅಂತ ಒಂದು ನಮಗೆ ಭಾವನೆ ಯಾವಾಗಲೂ ಇರಬೇಕು. ಇದು ಭಗವಂತ ಕೊಟ್ಟದ್ದನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಇದು ಯಾರಿಗೆ ನಾವು ಯಾರು ಬಡವರು ಇರ್ತಾರೆ ಅವ್ರಿಗೆ ನಾವು ಕೊಡ್ತೀವಿ, ಅವಾಗ ಇದು ನಂದಲ್ಲ, ಇದು ಭಗವಂತನ ನಂಗೆ ಆಜ್ಞೆ ಕೊಟ್ಟಿದ್ದಾನೆ, ಅವರಲ್ಲಿದ್ದಂಥ ಭಗವಂತ ಸ್ವೀಕಾರ ಮಾಡ್ತಾ ಇದ್ದಾನೆ ಅನ್ನೋದನ್ನು ನಮಗೆ ಭಾವನೆ ಇರಬೇಕು. ಈಗ ಇವತ್ತು ಒಂದೇನೋ 10 ಕಿಲೋ ಅಕ್ಕಿ ಕೊಟ್ಟಿದ್ದಾರೆ, ನಾನು ಕೊಟ್ಟಿದ್ದಕ್ಕೆ ಅವ್ರಿಗೆ ಊಟ ಇದೆ, ಇಲ್ಲಕ್ಕೆ ಅವ್ರು ಊಟ ಸಿಗ್ತಿದ್ರು, ಉಪವಾಸ ಕೊಡ್ತಿದ್ರು ಅನ್ನೋದನ್ನು ಭಾವನೆ ನಮಗೆ ಇರಬಾರ್ದು. ಅದೇ ನನ್ನಿಂದ ಅವ್ರಿಗೆ ಜೀವನ ಇದೆ ಅನ್ನೋದನ್ನು ಭಾವನೆ ಬಂದರೆ ಈ ಪುಣ್ಯಕರು ದಾನ ಮಾಡಿದ ಕೂಡ ಫಲವನ್ನು ನಮಗೆ ಬರೋದಿಲ್ಲ. ಇದು ನನ್ನದಲ್ಲ, ಭಗವಂತ ಕೊಟ್ಟದ್ದು, ಇದು ಅವನ ಆಜ್ಞೆ, ಎಲ್ಲರೂ ಸಹಾಯ ಮಾಡಬೇಕಂತ ಭಗವಂತನ ಆಜ್ಞೆ ಇದೆ, ವಿಹಿತವಾದಂಥ ಕರ್ಮ, ಇದನ್ನು ಮಾಡಬೇಕು. ಸೊ ಅದಕ್ಕೆ ಭಗವಂತನ ಸ್ಮರಿಸಿ ವಿಹಿತ ಕರ್ಮಗಳನ್ನು ಮಾಡಬೇಕು, ಅದು ಫಲದಾಯಿ. ಆಮೇಲೆ ನಮಗೆ ವಿಹಿತ ಇಲ್ಲದಂಥ, ಅಂದರೆ ನಮ್ಮ ವರ್ಣಾಶ್ರಮಕ್ಕೆ ವಿಹಿತ ಇಲ್ಲದಂಥ ಕರ್ಮಗಳನ್ನು, ಸಣ್ಣ ಪುಟ್ಟ ಕರ್ಮಗಳನ್ನು ಮಾಡಿದರೂ ಕೂಡ ಅದು ಸರಿ, ಭಗವಂತ ಸಮರ್ಪಣೆ ಮಾಡ್ತೀವಿ. ಆದರೆ ಒಳ್ಳೆಯ ಯಜ್ಞಾಗಾದಿಗಳನ್ನು, ಧರ್ಮವನ್ನು, ದಾನವನ್ನು ಎಷ್ಟೇ ಮಾಡಿದರೂ ಕೂಡ ಅದು ಭಗವಂತನ ಪ್ರೀತಿಗೋಸ್ಕರ ಭಗವಂತನ ಕೊಟ್ಟದ್ದನ್ನು ಅವ್ರಿಗೆ ಕೊಡ್ತಾ ಇದ್ದೀನಿ, ಇದು ಭಗವಂತನಿಗೆ ಸಮರ್ಪಣೆ ಅಂತ ಈ ಭಾವನೆಯಿಂದ ಈ ಧರ್ಮಾಚರಣೆ ಮಾಡಿದರೂ ಕೂಡ ಏನೂ ಫಲ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಅನ್ಯ ಕರ್ಮ ಮಾಡಿದ ಸರಿ, ಈ ಶಬ್ದದ ಅರ್ಥ ಸರಿಯಾಗಿ ತಿಳ್ಕೋಬೇಕು. ಆಮೇಲೆ ಭಗವಂತನ ಸ್ಮರಿಸದೆ, ಸಿ ಅನ್ಬಾರ್ದು, ಇರಬೇಕು, ಭಗವಂತ ಸ್ಮರಿಸದೆ ಎಲ್ಲ ಒಳ್ಳೆಯ ಧರ್ಮಾಚರಣೆ ಮಾಡಿದ್ರು ಕೂಡ ಅದಕ್ಕೆ ಫಲ ಇಲ್ಲ ಅನ್ನೋದನ್ನು ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಇನ್ನು ಮುಂದೆ ನೋಡಿ ನಾರಾಯಣ ನಾಹಂ ಕರ್ತ ಹರಿಕರ್ತ, ಹರಿ ಪ್ರೇರಣೆ, ಹರಿ ಪ್ರೀತ್ಯರ್ಥ, ಪತಿ ಅಂತರ್ಗತ ಮಧ್ವಾಂತರ ಶ್ರೀ ಕೃಷ್ಣ. ಎಲ್ಲರಿಗೂ ನಮಸ್ಕಾರ.